ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದ ಈ ಒಂದು ಯೋಜನೆ ತುಂಬ ಆಕರ್ಷಕ ಹಾಗೂ ತುಂಬ ಉತ್ಸಾಹದಾಯಕ, ಪ್ರೋತ್ಸಾಹದಾಯಕ. ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಬರಿತಾ ಇದ್ರೆ ನಾವು ಖಂಡಿತ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಅಂಥ ಅನುಭವ ನಮಗೆ ಉಂಟಾಗುತ್ತೆ. ಈ ವಿಷಯವನ್ನು ಇವತ್ತಿನ ದಿವಸ ಒಬ್ಬ ಭಕ್ತೆ ನಮ್ಮ ಮುಂದೆ ಸಾಕ್ಷಿಬದ್ಧವಾಗಿ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ರಾಯಚೂರು ನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಶ್ಯಾಮಲಾ ಎನ್ನುವವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಗುರುರಾಯರ ದಿವ್ಯ ಕೃಪೆಗೆ ಪಾತ್ರರಾಗಿದ್ದಾರೆ. ತುಂಬ ಒಳ್ಳೆಯ ಸಾಧಕರು ಇವರು, ಗುರುರಾಯರ ಪರಮ ಭಕ್ತರೂ ಆಗಿದ್ದಾರೆ. ಇವರ ಒಂದೊಂದು ಮಿಂಚಿನ ಅನುಭವಗಳನ್ನು ಕೇಳ್ತಾ ಹೋದರೆ ಮೈ ಝುಮ್ ಅನ್ನುತ್ತೆ, ಎಂಥವರಿಗೂ ಕೂಡ ಅಚ್ಚರಿ ಮೂಡುತ್ತೆ. ಶ್ರೀರಾಘವೇಂದ್ರ ಎಂಬ ನಾಮಲೇಖನಕ್ಕೆ ಇಷ್ಟೊಂದು ಶಕ್ತಿ ಸಾಮರ್ಥ್ಯ ಇದೆಯಾ? ನಾವು ಕೂಡ ಇಷ್ಟು ದಿವಸವಾದರೂ ಕೂಡ ಈ ವಿಷಯ ತಿಳಿದುಕೊಳ್ಳಿಲ್ವಲ್ಲ, ನಾವು ಕೂಡ ಇದನ್ನು ಬರೆಯೋಣ ಅನ್ನುವಂತಹ ಉತ್ಸಾಹ ಪ್ರಾಪ್ತವಾಗುತ್ತೆ. ಹೀಗೆ ಅನೇಕ ಮಂದಿಗೆ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಬರೆಯುವುದಕ್ಕೆ ಉತ್ತೇಜಕರು ಶ್ರೀಮತಿ ಶ್ಯಾಮಲಾ ಇವರು. ಇವರ ಒಂದೊಂದು ಅನುಭವಗಳನ್ನು ನಾವು ಖಂಡಿತ ಕೇಳಬೇಕು, ಕಿವಿ ಅರಳಿಸಿ ಕೇಳಬೇಕು. ಅನೇಕರು ಅನೇಕ ಬಗೆಯ ಅನುಭವಗಳನ್ನು ಹೊಂದಿದ್ದಾರೆ. ಆದರೆ ಇವರು ಹೇಳುವ ಒಂದೊಂದು ವಿಚಾರಗಳು, ಒಂದೊಂದು ಅನುಭವಗಳು ಅದು ಅನುಭವಕ್ಕೆ ತೀರಾ ಹತ್ತಿರವಾಗಿರುವಂಥವು. ಇಂತಹ ಗುರುರಾಯರ ಭಕ್ತರಾದ ಶ್ರೀಮತಿ ಶ್ಯಾಮಲಾ ಅವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಬರೆದದ್ದು ಮಾತ್ರವಲ್ಲದೆ ಗುರುರಾಯರ ಮಂತ್ರ ವೃಂದಾವನವನ್ನು ಕೂಡ ನಮ್ಮಿಂದ ತರಿಸಿಕೊಂಡಿದ್ದಾರೆ. ಗುರುರಾಯರ ಮಂತ್ರ ವೃಂದಾವನದ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಇದರಿಂದ ಉಂಟಾಗುವಂತಹ ಸಂತಸದ ವಿಚಾರವನ್ನು ಕೂಡ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಈ ಎಲ್ಲ ಸಂಗತಿಗಳನ್ನು ಗುರುರಾಯರ ನಾಮಲೇಖನದ ಬಗ್ಗೆ ಹಾಗೂ ನಮಗೆ ಹೋಗ್ತಾ ಬರ್ತಾ ನಿಂತಾಗ ಕುಳಿತಾಗ ಆಗುವಂಥ ಅನುಭವದ ಬಗ್ಗೆ ಮತ್ತು ಶ್ರೀ ಗುರುರಾಯರ ಮಂತ್ರ ವೃಂದಾವನದ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಇವರ ಮಾತುಗಳಿಂದಲೇ ಕೇಳೋಣ. ಖಂಡಿತ ಮಿಸ್ ಮಾಡದೆ ಇವರ ಮಾತುಗಳನ್ನು ಕೇಳಿ. ನಮಸ್ಕಾರ, ನಾನು ಶ್ಯಾಮಲಾ, ರಾಯಚೂರಿಂದ. ನಾನು ರಾಯರ ಭಕ್ತೆ. ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಂದೇ ಪ್ರಸಿದ್ಧವಾಗಿರುವ ನಮ್ಮ ಶ್ರೀ ಗುರುರಾಯರ ಬಗ್ಗೆ ಇವತ್ತು ನಾನು ಹೇಳಲು ಈ ವಿಡಿಯೋವನ್ನು ಮಾಡಿದ್ದೇನೆ. ಶ್ರೀ ಗುರುರಾಯರ ಭಕ್ತರು ಎಲ್ಲಿ ಇಲ್ಲ ಅಂತ ನಾವು ಹುಡುಕಿದ್ರೂ ನಮಗೆ ಎಲ್ಲೂ ಸಿಗೋದಿಲ್ಲ. ಅಂದರೆ ಎಲ್ಲ ದೇಶಗಳಲ್ಲಿಯೂ ನಮ್ಮ ರಾಯರ ಭಕ್ತರಿದ್ದಾರೆ. ಮಂತ್ರಾಲಯಕ್ಕಂತೂ ಜನಸಾಗರವೇ ಹರಿದು ಬರುತ್ತಿದೆ. ದಿನದಿಂದ ದಿನಕ್ಕೆ ರಾಯರ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ, ಅತಿಯಾಗಿ ಹೆಚ್ಚುತ್ತಿದೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ, ಈ ಘೋರ ಕಲಿಯುಗದಲ್ಲಿ ನಮ್ಮನ್ನು ಕಾಪಾಡುವ ಏಕೈಕ ಗುರುಗಳು, ದೇವರು ಅಂದರೆ ನಮ್ಮ ರಾಯರು ಮಾತ್ರ. ಅದಕ್ಕೆ ಅವರು ಕಲ್ಪವೃಕ್ಷ ಕಾಮಧೇನು ಎಂದೇ ಕರೆಯಿಸಲ್ಪಟ್ಟಿದ್ದಾರೆ. ಅವರ ದರ್ಶನ ಪಡೆಯುವ ಇಚ್ಛೆ ನಮಗೆ ಇದ್ದರೆ ಅವರು ಯಾವ ರೀತಿಯಿಂದ ಆದರೂ ನಮಗೆ ತಮ್ಮ ದರ್ಶನಕ್ಕೆ ಕರೆಸಿಕೊಳ್ಳುತ್ತಾರೆ, ಆಶೀರ್ವದಿಸುತ್ತಾರೆ. ಇದ್ದವರು ನಮ್ಮ ರಾಯರು. ಇವತ್ತು ನಾನು ರಾಯರ ನಾಮಲೇಖನದ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಹೀಗೆ ಒಂದಿನ ಯೂಟ್ಯೂಬಲ್ಲಿ ಒಂದು ವಿಡಿಯೋವನ್ನು ನೋಡಿದೆ. ಅವರು ತಮ್ಮ ಅನಿಸಿಕೆಯನ್ನ ಹೇಳುತ್ತಿದ್ದರು. ರಾಯರ ನಾಮಲೇಖನವನ್ನು 1,00,000 ಬಾರಿ ಅವರು ಬರೆದಿದ್ದರು. ಮತ್ತೆ ಅವರ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ರು. ಆ ವಿಡಿಯೋವನ್ನ ನೋಡಿದ ಮೇಲೆ ನನಗೂ ಅನಿಸ್ತು, ನಾನು ಯಾಕೆ ರಾಯರ ನಾಮಲೇಖನವನ್ನು 1,00,000 ಬಾರಿ ಬರೆಯಬಾರದು ಅಂತ. ಸೊ ಅವಾಗೆ ನಾನು ಆನ್ಲೈನಲ್ಲಿ ಬುಕ್ಸ್ಗಳು ಮತ್ತು ವೃಂದಾವನವನ್ನು ಆರ್ಡರ್ ಮಾಡಿದೆ. ಆ ಬುಕ್ಸ್ಗಳನ್ನು ನಾನು ಒಂದು ಗುರುವಾರದಂದು ಬರೆಯಲು ಶುರು ಮಾಡಿದೆ. ಶುದ್ಧ ಮನಸ್ಸಿಂದ, ಭಕ್ತಿಯಿಂದ, ಪಾವಿತ್ರತೆಯನ್ನು ಕಾಪಾಡುತ್ತಾ ಆ ಬುಕ್ಸ್ಗಳನ್ನ ನಾನು ಬರಿತಾ ಹೋದೆ. ಏನೋ ಬುಕ್ಸ್ ಬರೆದು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಲ್ಲ, ಏನೋ ಒಂದು ಶ್ರದ್ಧೆ, ಒಂದು ಭಕ್ತಿಯಿಂದ ನಾನು ಆ ಪುಸ್ತಕಗಳನ್ನು ಬರಿತಾ ಹೋದೆ. ಮನೆಯಲ್ಲಿ ಬರಿತಾ ಇದ್ದೆ, ಹಾಗೆ ಸ್ವಲ್ಪ ಟೈಮ್ ಸಿಕ್ಕರೆ ಆಫೀಸಲ್ಲಿ ಕೂಡ ನಾನು ಬುಕ್ಸ್ ಅನ್ನು ಬರಿತಾ ಇದ್ದೆ. ಹಾಗೆ ಬರೆಯುವಾಗ ರಾಯರ ಹಾಡುಗಳನ್ನ ಕೇಳುತ್ತಾ, ರಾಯರು ನನ್ನ ಮುಂದೆನೆ ಕೂತ್ಕೊಂಡಿದ್ದಾರೆ, ನನ್ಗೆ ನೋಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಇಂದ ನಾನು ಆ ಬುಕ್ಸ್ ಅನ್ನ ಬರೆದಿದ್ದೇನೆ. ಹಾಗೆ ಆ ಬುಕ್ಸ್ ಬರೆಯುವಾಗ ನನಗೆ ಮನಸ್ಸು ತುಂಬಾ ಶಾಂತ, ಆಮೇಲೆ ಸ್ಟ್ರೆಸ್ ಫ್ರೀ, ಏನು ಟೆನ್ಷನ್ ಇಲ್ಲ,
ಏನೋ ಒಂದು ಶಕ್ತಿ ನನ್ ಹಿಂದೆ ಇದೆ, ನನ್ ಜೊತೆಗಿದೆ. ಆಮೇಲೆ ಎಲ್ಲೇ ನಾನು ಹೋಗ್ಬೇಕಾದ್ರೂ ರಾಯರು ನನ್ನ ಜೊತೆಗಿದ್ದಾರೆ. ನಾನು ಬೈಕ್ ನಡೆಸುವಾಗ ಈ ಬೈಕ್ ನಾನ್ ನಡೆಸ್ತಿಲ್ಲ, ನಮ್ ರಾಯರ್ ನಡೆಸ್ತಿದ್ದಾರೆ ಅಂತ ಈ ತರ ಎಲ್ಲ ಫೀಲಿಂಗ್ ನನ್ಗೆ ಬರೋದಕ್ಕೆ ಶುರುವಾಯ್ತು. ಹೀಗೆ ಬರಿತಾ ನಾನು ಈ ಬುಕ್ಸ್ ಗಳನ್ನ ಬರೆಯೋದಕ್ಕೆ ಸುಮಾರು 1 ವರ್ಷ ಟೈಮ್ ಹಿಡಿಯಿತು ನನಗೆ. 100 ಬುಕ್ಸ್ ಕಂಪ್ಲೀಟ್ ಆಗಿದ್ದು ದಿನ ಅಂತಂದ್ರೆ ಅವತ್ತು ರಾಯರ ವರ್ಧಂತಿ ಇತ್ತು. ನಾನು ಆ 100 ಬುಕ್ಸ್ ಗಳನ್ನ ಬೃಂದಾವನದಲ್ಲಿ ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಆ ಬೃಂದಾವನವನ್ನ ಮಠಕ್ಕೆ ತಗೊಂಡು ಹೋದೆ, ರಾಯರ ಮಠಕ್ಕೆ. ಅಲ್ಲಿ ಆಚಾರ್ಯರಿಗೆ ಕೊಟ್ಟೆ, ಇದನ್ನ ಸಮರ್ಪಣೆ ಮಾಡಿ ನನಗೆ ಪೂಜೆ ಮಾಡಿಸಿ ಕೊಡಿ ಆಚಾರ್ಯ ಅಂತ ಹೇಳಿ. ಅವರು ಆ ಬೃಂದಾವನವನ್ನ ನೋಡಿ ಎಷ್ಟು ಸಂತೋಷ ಪಟ್ರು ಅಂತ ಅಂದ್ರೆ, ಅವ್ರು ಅದನ್ನ ಬಿಫೋರ್ ಎಲ್ಲಿನೂ ನೋಡಿರ್ಲಿಲ್ವಂತೆ. ನನ್ಗೆ ಕೇಳಿದ್ರು, ಎಲ್ಲಿಂದ ತರಿಸಿದಿರಿ, ಹೇಗೆ ತರಿಸಿದ್ರಿ, ಇಷ್ಟು ಸುಂದರವಾದ ಬೃಂದಾವನ, ಅದರಲ್ಲಿ 100 ಬುಕ್ಸ್ ಕೂಡ ಇವೆ ಅಂತೀರಿ, ಅದ್ ಹೇಗೆ ಅಂತ ಹೇಳಿ ಅವ್ರೆಲ್ಲಾನು ಕೇಳಿದ್ರು. ಎಲ್ಲ ಹೇಳ್ದೆ ಅವರಿಗೆ. ಅವ್ರು ತುಂಬಾನೇ ಖುಷಿ ಪಟ್ರು. ಆಮೇಲೆ ಅವ್ರು ಅದನ್ನ ಇಟ್ಟು ಪೂಜೆ ಎಲ್ಲ ಮುಗಿಸಿ ಹೇಳಿದ್ರು, ಇದನ್ನ ನೀವು ಇವತ್ತು ತಗೊಂಡ್ ಹೋಗ್ಬೇಡಿ ಮನೆಗೆ, ನಾಳೆ ತಗೊಂಡ್ ಹೋಗಿ ಅಂತ ಹೇಳಿದ್ರು. ಸರಿ, ಅದಕ್ಕೂ ಒಪ್ಕೊಂಡೆ. ಆಮೇಲೆ ಅವ್ರು ಹೇಳಿದ್ರು, ಇನ್ಮುಂದೆ ನೀವು ರಾಯರ ದರ್ಶನ ಪಡೆಯೋದಕ್ಕೆ ಮಠಕ್ ಬರ್ಬೇಕಾಗಿಲ್ಲ, ರಾಯರು ಆ ಬೃಂದಾವನದಲ್ಲೇ ಇದ್ದಾರೆ, ನಿಮ್ಮ ಮನೆಯಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಅಷ್ಟು ಶಾಲಿ ಆಗಿದೆ ಇದು, ಬೃಂದಾವನದಲ್ಲಿ ಅಷ್ಟು ಶಕ್ತಿ ತುಂಬಿಕೊಂಡಿದೆ, ರಾಯರ ನಾಮಲೇಖನದಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಹೇಳಿದ್ರು. ಆಮೇಲೆ ಅವ್ರು ಹೇಳಿದ್ರು, ನಮಗೂ ಒಂದು ಸೆಟ್ ಆಫ್ ಬುಕ್ಸ್ ಮತ್ತೆ ಒಂದು ಬೃಂದಾವನ ತರಿಸಿಕೊಡಿ ಅಂತ ಹೇಳಿ. ಅವಾಗ್ಲೇ ಅವರಿಗೂ ಆನ್ಲೈನ್ ಆರ್ಡರ್ ಮಾಡಿ ತರಿಸಿಕೊಟ್ಟೆ. ಅವರು ತುಂಬಾನೇ ಖುಷಿ ಪಟ್ರು. ಇಲ್ಲಿಯ ತನಕ ನೀವು ಕೇಳಿದಂತೆ ಶ್ರೀಮತಿ ಶ್ಯಾಮಲಾ ಅವರು ಏನು ಹೇಳಿದ್ದಾರೋ ಅದರಂತೆ ಗುರುರಾಯರ ಮಂತ್ರ ವೃಂದಾವನವು ಅತ್ಯಂತ ಪವಿತ್ರವಾಗಿದೆ, ಅನುಭೂತಿಗೆ ತೀರಾ ಹತ್ತಿರವಾಗಿದೆ. ಇಂತಹ ಮಂತ್ರ ವೃಂದಾವನವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡಾಗ ದಿವ್ಯ ಅನುಭವ ನಮ್ಮ ಮನೆಯಲ್ಲಿ, ನಮ್ಮ ಮನದಲ್ಲಿ ಉಂಟಾಗುತ್ತೆ. ಈ ಅನುಭವವನ್ನು ನೀವು ಕೂಡ ಅನುಭವಿಸಿ 1,00,000 ಬಾರಿ ಶ್ರೀರಾಘವೇಂದ್ರ ಎಂದು ಬರೆದು ಆ ಮಂತ್ರಗಳನ್ನು ಈ ವೃಂದಾವನದ ಒಳಗಡೆ ಪ್ರತಿಷ್ಠಾಪನೆ ಮಾಡಿರಿ. ಆ ವೃಂದಾವನದ ಒಳಗಡೆ 1,00,000 ಯಂತ್ರಗಳು, 1,00,000 ಮಂತ್ರಗಳು ನಿಮ್ಮ ಹೆಸರಿನಲ್ಲಿ ಸಂಸ್ಥಾಪಿತವಾಗಿರುತ್ತವೆ. ಅವು ನಿಮಗೆ ಖಂಡಿತ ಉತ್ತಮ ಫಲವನ್ನು ನೀಡಿಯೇ ತೀರುತ್ತವೆ. ಈ ದೃಷ್ಟಿಯಿಂದ ಗುರುರಾಯರ ಈ ಮಂತ್ರ ವೃಂದಾವನವನ್ನು ನಿಮ್ಮ ಮನೆಗೆ ತರಿಸಿಕೊಳ್ಳಿ, ಉತ್ತಮ ಅನುಭೂತಿಯನ್ನು ಅನುಭವಿಸಿರಿ. ಶ್ರೀಮತಿ ಶ್ಯಾಮಲಾ ಅವರು ಇಷ್ಟು ಮಾತ್ರ ಹೇಳಿ ಸುಮ್ಮನೆ ಆಗಲಿಲ್ಲ. ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡ್ತಾ ಗುರುರಾಯರ ದಿವ್ಯ ಅನುಗ್ರಹ ಎಷ್ಟರ ಮಟ್ಟಿಗೆ ನಮಗೆ ಪ್ರಾಪ್ತವಾಗುತ್ತದೆ ಎಂಬುದನ್ನು ಕೂಡ ಅತ್ಯಂತ ರೋಚಕವಾಗಿ ವಿವರಿಸಿದ್ದಾರೆ. ಅವರಿಗೆ ಮಂತ್ರಾಲಯದಲ್ಲಿ ಗುರುರಾಯರು ನೀಡಿದ ದರ್ಶನದ ಬಗ್ಗೆಯೂ ಕೂಡ ಸ್ಪಷ್ಟವಾದ ವಿಚಾರವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಅದನ್ನು ಈಗ ಕೇಳೋಣ ಬನ್ನಿ. ತಮ್ಮ ಜೊತೆಯಲ್ಲಿ ಇನ್ನೊಂದು ರಾಯರ ಪವಾಡವನ್ನ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ರಾಯರಿಗೆ ಸಂಕಲ್ಪ ಮಾಡ್ಕೊಂಡಿದ್ದೆ, ನಾನು 11 ವಾರ ಮಂತ್ರಾಲಯಕ್ಕೆ ಬಂದು ದರ್ಶನ ಪಡ್ಕೊಂಡು 11 ಪ್ರದಕ್ಷಿಣೆಯನ್ನ ಹಾಕಿ ಆಮೇಲೆನೆ ನೀರು ಕುಡಿತೀನಿ ಅಂತ ಹೇಳಿ ಹೀಗೆ ಸಂಕಲ್ಪ ಮಾಡ್ಕೊಂಡಿದ್ದೆ ನಾನು. ಸೊ ಹೀಗೆ ವಾರ ಹೋಗ್ತಾ ಇದ್ದೆ. ಆಮೇಲೆ ಅವತ್ತು 5ನೇ ವಾರ, ಡಿಸೆಂಬರ್ 9ನೇ ತಾರೀಕು 2021. ಸೊ ಅವತ್ತು ನಾನು ಹೋಗಿ ದರ್ಶನ ಪಡ್ಕೊಂಡು 11 ಪ್ರದಕ್ಷಿಣೆಯನ್ನ ಹಾಕಿದ್ಮೇಲೆ ಬಗ್ಗೆ ನಮಸ್ಕಾರ ಮಾಡಿ ಹೇಳುವಷ್ಟರಲ್ಲಿಯೇ ನನ್ನ ಮುಂದೆ ಒಬ್ರು ಅರ್ಚಕರು ನಿಂತಿದ್ರು. ಅವರ ಮುಖ ತೇಜಸ್ಸಿನಿಂದ ಕಂಗೊಳಿಸಿತ್ತು. ಅವ್ರನ್ನ ನೋಡಿದ ತಕ್ಷಣ ನನಗೆ ಏನೂ ತೋಚ್ಲಿಲ್ಲ, ಏನ್ ಮಾತಾಡ್ಬೇಕಂತಾನೆ ತೋಚ್ಲಿಲ್ಲ. ಅವರು ನನಗೆ ತಗೋ ಅಂತ ಹೇಳಿದಾಗ ಆಯ್ತು, ಇನ್ನು ಸೊನ್ನೆ ಮಾಡಿದ ತರ ಆಯ್ತು. ನಾನು ನನ್ನ ಕೈ ಚಾಚಿದೆ ಅವ್ರನ್ನ. ಅವರು ಒಂದು ಗುಲಾಬಿ ಹೂವನ್ನ ನನ್ನ ಕೈಯಲ್ಲಿ ಹಾಕಿದ್ರು. ಆಮೇಲೆ ಆ ಹೂವನ್ನ ತಗೊಂಡು ನಾನು ಕಣ್ಮುಚ್ಕೊಂಡು ನಮಸ್ಕಾರ ಮಾಡಿ ಕಣ್ ತೆಗೆಯಷ್ಟರಲ್ಲಿ ಅವರಲ್ಲಿ ಇರ್ಲಿಲ್ಲ. ನಾನು ಅವರನ್ನ ಆ ಕಡೆ ಈ ಕಡೆ ಎಲ್ಲ ಹುಡುಕಿದೆ, ಬಟ್ ಅವರೆಲ್ಲೂ ಕಾಣಿಸ್ಲಿಲ್ಲ. ಅವಾಗ ನನಗೆ ಫೀಲ್ ಆಯ್ತು, ಇದು ಬೇರೆ ಯಾರು ಅಲ್ಲ, ನನ್ನ ಗುರುರಾಯರು ನನಗೆ ಸಾಕ್ಷಾತ್ ದರ್ಶನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆ ಆನಂದವನ್ನು ನಾನು ಹೇಳ್ಕೊಳಕ್ಕಾಗೋದಿಲ್ಲ. ಅಷ್ಟು ಆನಂದ ಆಯ್ತು ನನಗೆ. ಆಮೇಲೆ ನಾನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ, ನಮ್ಮ ಮನೆಯಲ್ಲಿ ಎಲ್ರಿಗೂ ಹೇಳ್ಕೊಂಡೆ, ನನಗೆ ರಾಯರು ಕೊಟ್ಟಿದ್ದಾರೆ ಪ್ರಸಾದ, ನನಗೆ ರಾಯರು ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿ.
ಇಂಥವ್ರು ನಮ್ಮ ರಾಯರು. ಯಾರು ಭಕ್ತಿಯಿಂದ ಅವರನ್ನು ನಂಬ್ತಾರೋ ಅವರನ್ನು ಅವರು ಯಾವತ್ತೂ ಕೈ ಬಿಡೋದಿಲ್ಲ, ಕೈ ಬಿಡುವ ಪ್ರಶ್ನೆನೇ ಇಲ್ಲ. ಆಮೇಲೆ ಅವರ ಜೀವನದಲ್ಲಿ ಪ್ರತಿಯೊಂದು ಕೊರತೆಯನ್ನು ಪೂರ್ಣಗೊಳಿಸುತ್ತಾರೆ. ಇದಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ಕೆಲವು ಗಂಭೀರ ಆರೋಗ್ಯ ಸಮಸ್ಯೆಗಳಿದ್ದವು. ಅದನ್ನ ನಾನು ರಾಯರಿಗೆ ಬೇಡ್ಕೊಂಡೇನೆ ಕಡಿಮೆ ಮಾಡ್ಕೊಂಡಿದ್ದೀನಿ ಹೊರತು ನಾನು ಆಸ್ಪತ್ರೆಗೆ ಹೋಗಿಲ್ಲ. ನನಗೆ ತುಂಬ ಪವಾಡಗಳಾಗಿದೆ. ಇದಷ್ಟೇ ಅಲ್ಲ, ನಮ್ಮ ತಾಯಿಯವರು ಇವತ್ತು ಜೀವಂತವಾಗಿದ್ದಾರೆ ಅಂತಂದರೆ ಅದಕ್ಕೂ ನಮ್ಮ ರಾಯರೇ ಕಾರಣವಾಗಿದ್ದಾರೆ. ಸೊ ಹೀಗೆ ಆಮೇಲೆ ನನ್ನ ಬುಕ್ಸ್ ಬರೆಯೋ ಉದ್ದೇಶ ಸ್ವಲ್ಪ ಪರ್ಸನಲ್ ಇರೋದ್ರಿಂದ ನಾನು ಅದನ್ನು ಹೇಳೋಕ್ಕಾಗಲ್ಲ ಇಲ್ಲಿ. ಬಟ್ ಏನು ಹೇಳ್ತೀನಿ ಅಂತಂದರೆ 100 ಬುಕ್ಸ್ ಬರೆಯೋ ತನಕ ಏನಿತ್ತು ಅದು ವಾತಾವರಣ ಸ್ವಲ್ಪ ಬೇರೆನೇ ಇತ್ತು. ಭಕ್ತಿ, ಶ್ರದ್ಧೆ ಎಲ್ಲನೂ ಇತ್ತು. 100 ಬುಕ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ, ಆದರೆ 100 ಬುಕ್ಸ್ ಬರೆಯೋ ತನಕ ನನ್ನ ಉದ್ದೇಶ ಪೂರ್ಣಗೊಳ್ತದ ಇಲ್ಲ ಅನ್ನೋವಂಥ ಒಂದು ಕನ್ಫ್ಯೂಷನ್ ಇದ್ದೇ ಇತ್ತು ಮನಸ್ಸಲ್ಲಿ. ಆದರೆ 100 ಬುಕ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆನೆ ನಾನು ಬರೆದಿದ್ದು ಉದ್ದೇಶ ಅವತ್ತೇ ಪೂರ್ಣಗೊಂಡಿತ್ತು. ಇದು ಮಾತ್ರ ನಂಬಲಾರದ ವಿಷಯ ಆಗಿತ್ತು ನನಗೆ. ಸ್ವತಃ ರಾಯರೇ ನಿಂತು ನನ್ನ ಉದ್ದೇಶವನ್ನ ಪೂರ್ಣಗೊಳಿಸಿದ್ದಾರೆ. ಇದಕ್ಕೆ ಹೇಳ್ತೀರಾ ನೋಡಿ, ರಾಯರು ಯಾವಾಗ್ಲೂ ಕೈ ಬಿಡೋದಿಲ್ಲ, ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. 100 ಪುಸ್ತಕಗಳು ಆಗ್ತಾನೆ ನನ್ನ ಉದ್ದೇಶನು ಪೂರ್ಣಗೊಂಡು. ಇದು ನಮ್ಮ ರಾಯರ ಭಕ್ತಿ, ಇದು ನಮ್ಮ ರಾಯರ ಆಶೀರ್ವಾದ. ಎಲ್ಲರಿಗೂ ನಾನು ಏನು ಹೇಳಲು ಇಷ್ಟಪಡುತ್ತೇನೆ ಅಂತಂದ್ರೆ, ರಾಯರನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿ ಅವರು ಯಾವತ್ತು ನಿಮ್ಮ ಕೈ ಬಿಡುವುದಿಲ್ಲ. ಅವರ ಭಕ್ತಿ ಹೇಗಿರ್ಬೇಕು ಅಂತಂದ್ರೆ, ನಾವು ಸುಮ್ಮನೆ ಮಠಕ್ಕೆ ಹೋಗಿ ಬಂದೀವಿ, ಗುರುವಾರ ಉಪವಾಸ ಮಾಡಿದ್ವಿ, ನಾವು ರಾಯರ ಭಕ್ತರು ಅಂತ ಅನ್ಕೊಳ್ಳೋಕ್ಕಿಂತ ನಮ್ಮ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು. ನಮ್ಮಿಂದ ಯಾರಿಗೂ ತೊಂದರೆ ಆಗಿರಬಾರ್ದು. ನಮಗೆ ಯಾರ ಸಲುವಾಗೂ ಕೆಟ್ಟ ಯೋಚನೆಗಳು ನಾವು ಇಟ್ಕೋಬಾರ್ದು. ಸತ್ಯದ ದಾರಿಯಲ್ಲಿ ನಡೆಯಬೇಕು, ನ್ಯಾಯದಿಂದ ಜೀವನ ಮಾಡಬೇಕು. ಅವಾಗ ರಾಯರು ನಮ್ಮ ಹಿಂದೆ ಇದ್ದೇ ಇರುತ್ತಾರೆ. ನಾನಂತೂ ನನ್ನ ಜೀವನದಲ್ಲಿ ತುಂಬಾ ಪವಾಡಗಳನ್ನು ನೋಡಿದ್ದೇನೆ. ನಾನು ತಗೊಳ್ಳೋ ಪ್ರತಿಯೊಂದು ಉಸಿರು ರಾಯರ ಸ್ಮರಣೆಯಲ್ಲೇ ಇರುತ್ತದೆ. ಹಾಗೆ ನಂಬಿದವ್ರನ್ನ ಮಾತ್ರ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಮತ್ತೆ ಹೇಳುತ್ತೇನೆ ನಾನು. ಆಮೇಲೆ ಇದು 100 ಪುಸ್ತಕಗಳನ್ನು ನನ್ನ ಕೈಯಿಂದ ಬರೆಸಿಕೊಂಡಿದ್ದಕ್ಕೆ, ಈ ಸೇವೆಯನ್ನ ನನ್ನ ಕಡೆಯಿಂದ ಕೊಡೋಕೆ ನನಗೆ ಈ ಭಾಗ್ಯವನ್ನ ಕೊಟ್ಟಿದ್ದ ನಮ್ಮ ರಾಯರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು, ಧನ್ಯವಾದಗಳನ್ನು ಹೇಳುತ್ತೇನೆ. ಇಲ್ಲಿಯ ತನಕ ತಾವು ಕೇಳಿದಂತೆ ರಾಯಚೂರು ನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಶ್ಯಾಮಲಾ ಅವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಮಂತ್ರ ವೃಂದಾವನದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅನೇಕರಿಗೂ ಕೂಡ ಅದನ್ನು ಬರೆಯುವಂತೆ ಪ್ರೇರಣೆ ಮಾಡಿ, ಇನ್ನು ಕೆಲವರಿಗೆ ಉತ್ತಮರಿಗೆ, ಹಿರಿಯರಿಗೆ, ಗುರುಗಳಿಗೂ ಅದನ್ನು ದಾನ ಮಾಡಿ ಉತ್ತಮ ಸಾಧಕಿಯರಾಗಿದ್ದಾರೆ. ಇವರಿಗೆ ಹಾಗೂ ಇವರ ಸಾಧನೆಯನ್ನು ಗಮನಿಸಿ ನಮ್ಮ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿಯೂ ಗುರುರಾಯರು ಪರಿಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ. ಜ್ಞಾನ, ಭಕ್ತಿಯ ವಿರಕ್ತಿಗಳ ಜೊತೆಯಲ್ಲಿ ಇವರ ಜೀವನ ಸಾರ್ಥಕವಾಗಲಿ. ಸಾವಿರಾರು ಮಂದಿ ಇವರಿಂದ ಪ್ರೇರಿತರಾಗಿ ಶ್ರೀರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತೆ ಆಗಲಿ. ಇವರಿಗೆ ಉತ್ತಮ ಆರೋಗ್ಯ, ಯಶಸ್ಸುಗಳು ಕೂಡ ಪ್ರಾಪ್ತವಾಗಲಿ. ನೀವು ಕೂಡ ಈ ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.